ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ದೂರ ಮಾಡೋದಕ್ಕೆ JB ಮತ್ತು ಬೃಂದ ದೊಡ್ಡ ಸಂಚನ್ನೇ ರೂಪಿಸಿದ್ದಾರೆ. ಅರ್ಜುನ್ಗೆ ಗೊತ್ತಿಲ್ಲದೆ ಅರ್ಜುನ್ ವಂದನ ಮದುವೆನ ಫಿಕ್ಸ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಿರೋ ಅರ್ಜುನ್ಗೆ ಬಿಗ್ ಶಾಕ್ ಆಗ್ತದೆ. ಕೊನೆಗೂ ಅರ್ಜುನ್ನ ಮದುವೆ ನಡೆದು ಹೋಗುತ್ತಾ ಏನಾಗತ್ತೆ, ಇಲ್ಲಿ ಭಾರ್ಗವಿನೇ ಮದುವೆ ಬಂದು ನಿಲ್ಲಿಸ್ತಾಳ, ಏನಾಯ್ತು ಏನು ಗೊತ್ತಾ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ದಿನೇ ದಿನೇ ಮತ್ತಷ್ಟು ಮಗದಷ್ಟು ಹತ್ರ ಆಗ್ತಿದ್ದಾರೆ. ಇದರ ನಡುವೆ ಭಾರ್ಗವಿ ಕೇಸ್ಗೂ ಪ್ರೀತಿಗೂ ಏನು ಸಂಬಂಧ ಅಂತ ಕೇಳಿದಾಗ, ಈ ಒಂದು ಕೇಸ್ ಮುಗಿಲಿ ಮೇಡಮ್, ನಿಮಗೆ ಗೊತ್ತಾಗುತ್ತೆ, ಈ ಕೇಸ್ ಮುಗಿದ್ರ ನಂತರ ನಮ್ಮ ಬದುಕಲ್ಲಿ ದೊಡ್ಡದೊಂದು ತಿರುವೆ ತಗೊಳುತ್ತೆ ಅಂತ ಕೂಡ ಅರ್ಜುನ್ ಹೇಳ್ತಾರೆ. ಭಾರ್ಗವಿ ಮನಸ್ಸು ತುಂಬ ಚಂದ ಕಾಣಿಸ್ತಿರೋದ್ರಿಂದ ಈ ಒಂದು ಸಮಯದಲ್ಲಿ ನಾನು JB ಪಾಟೀಲ್ ಮಗ ಅನ್ನೋ ಸತ್ಯವನ್ನ ಹೇಳ್ಬಿಡ್ಬೇಕು ಅಂತ ಅರ್ಜುನ್ ಯೋಚನೆ ಮಾಡ್ತಾರೆ. ಹೇಳೋಕ್ಕೂ ಕೂಡ ಮುಂದಾಗ್ತಾರೆ ಭಾರ್ಗವಿಗೆ. ಬಟ್ ಅಷ್ಟರಲ್ಲಿ ಯಾರೋ ಲಾಯರ್ ಕರೆದು ಬಿಡ್ತಾರೆ. ಹಾಗಾಗಿ ಭಾರ್ಗವಿ ಹೋಗ್ತಾಳೆ. ಬಟ್ ಅರ್ಜುನ್ನ JB ಪಾಟೀಲ್ ಕಟಕ್ ಬೀಳ್ತಾರೆ. ಏನಿಲ್ಲಿ ಯಾಕಿಲ್ಲಕ್ಕೆ ಬಂದಿದೆಯಾ ಕೋರ್ಟ್ಗೆ ಅಂತ ಪ್ರಶ್ನೆ ಮಾಡಿದಾಗ, ಅದು ಡಾಕ್ಯುಮೆಂಟ್ಸ್ ಇತ್ತು ಕಂಪ್ನಿದು, ಒಂದಷ್ಟು ರೆಡಿ ಮಾಡಿಸ್ಬೇಕಿತ್ತು ಅಂದಾಗ, ಗೊತ್ತದ ಡಬಲ್ ಡಿಗ್ರಿ ಮಾಡಿಕೊಂಡ್ರು ಲಾಯರ್ ಆಗೋ ಯೋಗ್ಯತೆ ಇಲ್ಲ, ನಿನ್ಗೆಲ್ಲಿದೆ ಯೋಗ್ಯತೆ, ಹಾಗೆ ಹೀಗೆ ಅಂತ ಹೇಳಿ JB ಮಗನಿಗೆ ಬೈತಾರೆ. ಜೊತೆಗೆ ನೆನೆ ಯಾರ್ದೋ ಜೊತೆ ಇದೆಯಂತೆ ಅಂದಾಗ, ಅದು ಭಾರ್ಗವಿ ಜೊತೆ, ಅದು ಯಾಕೆ ಅಂದರೆ ಅಂತ ಹೇಳಿ ಹೇಳೋಕೆ ಹೋಗ್ತಿದ್ದಾಗೆ ತಾನೇ ಎಲ್ಲ ಸತ್ಯನೂ ಬಾಯ್ ಬಿಡೋಕೆ ಮುಂದಾಗ್ಬಿಡ್ತಾರೆ ಅರ್ಜುನ. ಬಟ್ ಅದ ನಂತರ ಇಲ್ಲಿ JB ಯಾವುದೇ ಕಾರಣಕ್ಕೂ ಬೇರೆಯವ್ರ ಜೊತೆ ಕಾಣಿಸ್ಕೋಬೇಡ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ಇಲ್ಲಿ ಬೃಂದ ಆಲ್ರೆಡಿ JB ಪಾಟೀಲ್ಗೆ ಇಲ್ಲಿ ವಂದನ ಅರ್ಜುನ್ ಜೊತೆ ಈಗಲೇ ಮದುವೆ ಆಗಬೇಕು ಅಂತ ದುಂಬಾಲ್ ಬೀಳ್ತಿದ್ದಾಳೆ. ನೀವು ಕೂಡ ಸರ್ಪ್ರೈಸ್ ಆಗಿ ಅರ್ಜುನ್ ಮದುವೆ ಮಾಡಿಸ್ಬಿಡಿ, ವಂದನ ಜೊತೆ ಒಂದು ಹೋಗಿ ಮತ್ತೊಂದು ಆಗೋದು ಬೇಡ ಅಂತ ಹೇಳಿದಾಳೆ. ಅದೇ ಕಾರಣಕ್ಕೆ JB ಪಾಟೀಲ್ ಕೂಡ ಮದುವೆ ಮಾಡಿಸೇ ಬಿಡಬೇಕು ಅರ್ಜುನ್ ವಂದನ, ಅದು ಇದೇ ರೀತಿ ತಳ್ತಾ ಹೋದರೆ ಖಂಡಿತ ಎಡವಟ್ಟಾಗೋ ಚಾನ್ಸಸ್ ಇದೆ ಅಂತ ಯೋಚನೆ ಮಾಡಿ ಮನೆಗೆ ಬರ್ತಾರೆ. ಮನೆಯಲ್ಲಿ ಎಲ್ಲರ ಮುಂದೆ ಈ ಅರ್ಜುನ್ನ ಬೇಜವಾಬ್ದಾರಿ ಆಗಿದ್ರು ಯಾರನ್ನೋ ಪ್ರೀತಿ ಮಾಡ್ತಿದ್ದಾನಂತ, ಎಂಗೇಜ್ಮೆಂಟ್ ಆಗಿದೆ, ಅವನಿಗೆ ಮದುವೆ ಆಗ್ತಿದೆ, ಆದರೂ ಕೂಡ ಇನ್ಯಾರ್ದು ಜೊತೆ ಹೋರಾಡ್ಕೊಂಡು ತಿರ್ಗಾಡ್ಕೊಂಡಿದ್ದಾನೆ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವನ ಪ್ರೀತಿ ಗೆಲ್ಲೋದಕ್ಕೆ ನಾನು ಬಿಡೋದಿಲ್ಲ, ಅವನು ಅವಳ ಜೊತೆ ಹೋಗೋದಕ್ಕೂ ನಾನು ಬಿಡೋದಿಲ್ಲ. ನಾಳೆನೇ ದೇವಸ್ಥಾನದಲ್ಲಿ ಅರ್ಜುನ್ ವಂದನ ಮದುವೆ, ನಾನು ಹೇಳೋ ಮುಹೂರ್ತದಲ್ಲೇ ಮದುವೆ, ನಾನು ಹೇಳುವ ಹಾಗೆ ಮದುವೆ, ಯಾರು ಕೂಡ ನನ್ನ ಮಾತಿಗೆ ತುಟ್ಟಕ್ಕೆ ಅನ್ನೋ ಆಗಿಲ್ಲ ಅಂತ ಹೇಳಿ ಕಂಡೀಷನ್ ಹಾಕೇ ಬಿಡ್ತಾರೆ. ಬೃಂದಾಗೆ ಅರ್ಜುನ್ನ ಮದುವೆ ಕರ್ಕೊಂಡು ಬರೋದಕ್ಕೆ ಒಪ್ಪಿಸುವ ಜವಾಬ್ದಾರಿಯನ್ನು ಕೊಟ್ಬಿಡ್ತಾರೆ. ಅದೇ ಕಾರಣಕ್ಕೋಸ್ಕರ ಈಗ ಬೃಂದ ಅರ್ಜುನನ ಹೇಗಾದ್ರೂ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಮದುಮಗನಾಗಿ. ಬಟ್ ಅರ್ಜುನ್ಗೆ ಗೊತ್ತಾಗಬಾರ್ದು ಅದು. ಅದಕ್ಕೋಸ್ಕರ ತುಂಬ ಬುದ್ಧಿವಂತೆ ಕಿಲಾಡಿ ಆಗಿರೋ ಬೃಂದ ಒಂದು ದೊಡ್ಡ ಮಹಾ ಪ್ಲ್ಯಾನನ್ನೇ ಮಾಡ್ತಾಳೆ. ಅದ್ರ ಪ್ರಕಾರವಾಗಿ ಅರ್ಜುನ್ ಹತ್ರ ಹೋಗಿದೆ. ಅರ್ಜುನ್, ನೀನು ನನಗೊಂದು ಹೆಲ್ಪ್ ಮಾಡ್ತೀಯಾ, ಫೇವರ್ ಮಾಡ್ತೀಯಾ ಅಂದಾಗ, ಯಾಕದಕ್ಕೆ ಏನು ಹೇಳಿ, ಖಂಡಿತ ಮಾಡ್ತೀನಿ ಅಂತ ಅರ್ಜುನ್ ಹೇಳಿದಾಗ, ಒಂದು ದೇವಸ್ಥಾನ ಇದೆ, ಅದೇ ದೇವಸ್ಥಾನದಲ್ಲಿ ನಾನು ನಿಮ್ಮಣ್ಣ ಮದುವೆ ಆಗಿದ್ದು, ಆ ದೇವರು ತುಂಬ ಶಕ್ತಿಶಾಲಿ, ಅಲ್ಲಿ ಹೋಗಿ ಏನೇ ಕೇಳ್ಕೊಂಡ್ರೂ ಕೂಡ ಈಡೇರುತ್ತೆ, ಅದೇ ಕಾರಣಕ್ಕೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀಯ ಅಂದಾಗ, ಖಂಡಿತ ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಹೌದಾ, ಏನೇ ಕೇಳ್ಕೊಂಡ್ರೂ ಕೂಡ ಈಡೇರುತ್ತಾ ಅಂತ ಹೇಳಿ ಅರ್ಜುನ್ ಕೇಳಿದಾಗ, ಯಾಕಪ್ಪ ನಿನಗೆ ವರ ಬೇಕು, ಆಲ್ರೆಡಿ ವಧು ಸಿಕ್ಕಿದಾಳಲ್ವಾ ನಿನಗೆ ಅಂತ ಬೃಂದ ರೇಗಿಸ್ತಾರೆ. ತದನಂತರ ನೀನು ದೇವಸ್ಥಾನ ಅಲ್ವಾ, ಪಂಚಿ ಶರ್ಟ್ ಹಾಕ್ಕೊಂಡು ಬರ್ತೀಯಾ ಅಂತ ಹೇಳಿದಾಗ, ಖಂಡಿತ ಅದಕ್ಕೆ ವೈ ನಾಟ್ ಹಾಕ್ಕೊಂಡು ಬರೋಣ ಅದಕ್ಕೇನಂತ ಅಂತ ಅರ್ಜುನ್ ಹೇಳ್ತಾರೆ. ಪಾಪ ಅರ್ಜುನಿಗೆ ಗೊತ್ತಿಲ್ಲ ಬೃಂದ ಇಲ್ಲಿ ಕೆಡ್ಡ ತೋಡ್ತಿದ್ದಾಳೆ ಅಂತ. ಈ ಕಡೆ ಅಯ್ಯೋ ಪಾಪ ಅರ್ಜುನ, ನೀನು ನನ್ನ ನಂಬಿ ಬರ್ತಿದ್ಯಾ, ಬಟ್ ಏನು ಮಾಡೋದು, ನಿನ್ನ ಬೆನ್ನಿಂದ ಚಿವರಿ ಹಾಕ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ, ನನಗೋಸ್ಕರ ನನಗೇನು ಬೇಕಿದ್ರು ಮಾಡ್ತೀನಿ, ಅಂಥದ್ರಲ್ಲಿ ಇದನ್ನೆಲ್ಲ ಮಾಡೋದ್ರಲ್ಲಿ ಅಚ್ಚರಿ ಇಲ್ಲ ಅಲ್ವಾ ಅಂತ ಅನ್ಕೋತಾಳೆ ಬೃಂದ. ಕೊನೆಗೂ ಇಲ್ಲಿ ಅರ್ಜುನ್ ಭಾರ್ಗವಿ ಜೊತೆ ಮಾತನಾಡ್ತಿದ್ದಾರೆ. ಅದೇ ಕಡೆ ಭಾರ್ಗವಿ ಅರ್ಜುನನ್ನು ಭೇಟಿ ಮಾಡಬೇಕು ಅಂತ ಅನ್ಕೋತಾರೆ. ಬಟ್ ಅರ್ಜುನ್, ಇಲ್ಲ, ನನಗೆ ಭೇಟಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅದಕ್ಕೆ ಜೊತೆ, ಅದು ತುಂಬ ಪವರ್ಫುಲ್ ದೇವ್ರಂತೆ, ನೀವು ಏನೇ ಇದ್ರೂ ಕೋರಿಕೆ ಕೇಳ್ಕೊಳ್ಳಿ, ಖಂಡಿತ ನಾನು ಅಲ್ಲಿ ಹೋಗಿ ಬೇಡಿಕೆನ ದೇವ್ರ ಮುಂದೆ ಇಡ್ತೀನಿ ಅಂತ. ಸಂಧ್ಯಾ ಕೇಸ್ ಗೆಲ್ಲೋ ಹಾಗೆ ಕೇಳ್ಕೊಳ್ಳಿ ಅಂತ ಭಾರ್ಗವಿ ಹೇಳಿದ್ರೆ, ಸಂಧ್ಯಾ ಕೇಸ್ ಗೆದ್ದೇ ಗೆಲ್ತೀರಾ, ಅದನ್ನು ಬಿಟ್ಟು ಬೇರೆ ಏನಾದರೂ ಅಪ್ಲಿಕೇಶನ್ ಇದ್ರೆ ಹೇಳಿ ಮೇಡಮ್ ಅಂತ ತಮ್ಮ ಪ್ರೀತಿ ಬಗ್ಗೆ ಹೇಳ್ತಾರೆ. ಬಟ್ ಅಲ್ಲಿ ನೀರಾಗಿ ಭಾರ್ಗವಿ ಕಾಲ್ ಕಟ್ ಮಾಡ್ತಾರೆ. ತದನಂತರ ಆತ ಕಡೆ ವಂದನ ಅಂತೂ ಮದುವೆಗೆ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ ಮಾಡಿಕೊಡ್ತಾಳೆ. ಸ್ಯಾರಿಲಿ ಯಾವ್ದು ಹಾಕೊಳ್ಳಿ, ಇದು ಹಾಕೊಳ್ಳ, ಅದು ಹಾಕೊಳ್ಳ ಅಂತ. ಅಲ್ಲಿಗೆ ವಿಕ್ಕಿ ಬರ್ತಾನೆ.
ವಿಕ್ಕಿ ಬಂದಿದ್ದ ನಿನ್ನ ಮದುವೆ ಇದೆ ಅಲ್ವಾ ನಾಳೆ, ಅದಕ್ಕೋಸ್ಕರನೇ ನಿನಗೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳಿ ಮಾಂಗಲ್ಯ ಸರ್ವನ ಗಿಫ್ಟ್ ಮಾಡ್ತಾರೆ. ಅದನ್ನು ನೋಡಿ ನಿಜವಾಗ್ಲೂ ವಂದನಾಗೆ ಖುಷಿ ಆಗುತ್ತೆ. ತುಂಬ ಖುಷಿ ಆಯಿತು ವಿಕ್ಕಿ, ನೀನು ಇದನ್ನು ಹೋಗಿ ತೊಗೊಂಡು ಬಂದದ್ದು. ನಾಳೆ ಇದು ನನ್ನ ಕುತ್ತಿಗೆಲಿರುತ್ತೆ. ಅರ್ಜುನ್ ನನ್ನ ಮದುವೆ ಆಗ್ತಾನೆ, ಇನ್ನು ಮುಂದೆ ನಾನು ಅರ್ಜುನ ವಂದನ ಆಗ್ತೀನಿ ಅಂತ ಹೇಳಿ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ದಾಳೆ. ಖಂಡಿತ ಅಕ್ಕ, ನೀನು ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ, ನೀನು ಚೆನ್ನಾಗಿರುವಂಥ ವಿಕ್ಕಿ ಕೂಡ ಹೇಳ್ತಾನೆ. ಆದರೂ ಕೂಡ ಅವನು ಅಂಕಲ್ಗೋಸ್ಕರ ನನ್ನ ಮದುವೆ ಆಗ್ಬೋದು, ಆದರೂ ಕೂಡ 1% ಅವ್ನು ಏನಾದರೂ ದೇವಸ್ಥಾನದಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ರೆ ಯಾವುದೇ ಕಾಣ್ಕೊಂಡು ದೇವಸ್ಥಾನದಿಂದ ಆಚೆ ಹೋಗಬಾರ್ದು ಅಂತ ವಂದನ ಹೇಳಿದಾಗ, ವಿಕ್ಕಿ ನೀನೇನು ಯೋಚನೆ ಮಾಡಬೇಡ ಅಕ್ಕ, ನಿನ್ನ ಮತ್ತೆ ಅರ್ಜುನ್ ಮದುವೆ ನಾಳೆ ಹಾಗೆ ಆಗತ್ತೆ. ನೀವಿಬ್ರು ಮದುವೆಯಲ್ಲಿ ಬ್ಯುಸಿ ಆಗಿದ್ರೆ ಈ ಕಡೆ ಭಾರ್ಗವಿ ಮತ್ತೆ ಸಂಧ್ಯಾಗೆ ಆಲ್ರೆಡಿ ಸ್ಕೆಚ್ ಹಾಕಿದ್ದಾಗಿದೆ, ತಿಥಿಯೂಟ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. ಈ ಕಡೆ ವಂದನ ಅಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ. ಆ ಕಡೆ ರೀತು ಕೂಡ ಸಂಧ್ಯಾಯಿಂದಾನೇ ಅಲ್ವಾ ನಮ್ಮ ಮದುವೆ ಈ ರೀತಿ ಆಗ್ತಿರೋದು, ವಿಕ್ಕಿ ಜೈಲ್ಗೆ ಹೋಗೋದು ಎಲ್ಲ ಕೂಡ ನಡೀತಿರೋದು. ಇಲ್ಲ ಸಂಧ್ಯಾ ಕಥೆಯನ್ನು ಮುಗಿಸ್ಬಿಟ್ರೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿಡುತ್ತೆ, ನಮ್ಮ ಲೈನ್ ಕ್ಲಿಯರ್ ಆಗುತ್ತೆ, ವಿಕ್ಕಿ ನನ್ನ ಮದುವೆ ಆಗುತ್ತೆ ಅಂತ ಯೋಚನೆ ಮಾಡಿದೆ. ಯಾವುದೋ ರೌಡಿಗಳನ್ನ ಭೇಟಿ ಆಗುತ್ತೆ, ಸಂಧ್ಯಾ ಕಥೆಯನ್ನು ಮುಗಿಸೋದಕ್ಕೆ ಹೇಳ್ತಾರೆ. ಅತ್ತ ಕಡೆ ವಿಕ್ಕಿ ಮತ್ತು ರೀತು ವಂದನ ಮೂವರು ಕೂಡ ಸೇರಿಕೊಂಡು ಸಂಧ್ಯಾ ಭಾರ್ಗವಿ ಕಥೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಇದರ ನಡುವೆ ಸಂಧ್ಯಾ ಹೊರಗಡೆ ಇರ್ತಾಳೆ, ಹೊರಗಡೆ ಕತ್ಲಾಗಿರತ್ತೆ. ಬರಬೇಕಿದ್ರೆ ಒಂದಷ್ಟು ರೌಡಿಗಳು ಅವಳಿಗೆ ಅನುಮಾನ ಬರೋ ರೀತಿ ಅವಳನ್ನ ಹೆದರಿಸೋ ರೀತಿ ನಡ್ಕೋತಾರೆ. ಹೆದರ್ಕೊಂಡಂತ ಸಂಧ್ಯಾ ಅಲ್ಲಿಂದ ಓಡ್ಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬರ್ತಿದ್ದಾಗೆ ಅಮ್ಮ ಏನಾಯಿತು, ಯಾಕಿಷ್ಟು ಭಯ ಬಿದ್ದಿದ್ಯಾ ಅಂತಾರೆ. ಭಾರ್ಗವಿ ಕೂಡ ಬಂದು ಅದನ್ನೇ ಕೇಳ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿ ಸತ್ಯವನ್ನು ಹೇಳೋದಕ್ಕೆ ಸಂಧ್ಯಾ ಮುಂದಾಗೋದಿಲ್ಲ. ಯಾಕಂದರೆ ಏನಾದರೂ ಸತ್ಯ ಹೇಳಿಬಿಟ್ರೆ ಭಾರ್ಗವಿ ಅಕ್ಕ ಸಪೋರ್ಟ್ ಮಾಡ್ತಾರೆ. ಆದರೆ ಅನ್ನಪೂರ್ಣ ಅಮ್ಮ ಖಂಡಿತ ಕೇಸೇ ಬೇಡ ಅಂದ್ಬಿಡ್ತಾರೆ. ಇರೋದಿನ 2 ದಿನದಲ್ಲೇ ಜಡ್ಜ್ಮೆಂಟ್ ಬಂದ್ಬಿಡತ್ತೆ. ಇಲ್ಲ ಈ ವಿಷಯ ಹೇಳೋದೇ ಬೇಡ ಅಂತ ತೀರ್ಮಾನ ಮಾಡ್ಕೊಂಡಂತ ಸಂಧ್ಯಾ ಯಾವುದೋ ನಾಯಿ ಅಟ್ಟಿಸ್ಕೊಂಡು ಬಂತು ಅಂತ ಹೇಳ್ಬಿಡ್ತಾಳೆ. ಇನ್ನು ಮುಂದೆ ಯಾವತ್ತೂ ಆಚೆ ಹೋಗಬೇಡ ಸಂಧ್ಯಾ, ನೀನು ಒಬ್ಳೆ, ನಾನು ಕೂಡ ಬರ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ. ಕೊನೆಗೂ ಮತ್ತೆ ಭಾರ್ಗವಿ ಮತ್ತೆ ಸಂಧ್ಯಾ ಇಬ್ರು ಕೂಡ ಪಾರ್ಕ್ಗೆ ಹೋಗಿದ್ದಾರೆ. ಬೆಳಗ್ಗೆ ಆಗ್ತಿದ್ದಾಗೆ ಅಲ್ಲಿ ರೌಡಿಗಳು ಬಂದಿದ್ದಾರೆ. ರೌಡಿಗಳು ಬಂದದ್ದೇ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾಗ್ತಿದ್ದಾರೆ. ಬಟ್ ಅದರಿಂದ ಅವ್ರು ಹೇಗೋ ಬಚಾವಾಗ್ತಾರೆ. ಇತ್ತ ಕಡೆ JP ಪಾಟೀಲ್ ಮನೆಯಲ್ಲಿ ಮದುವೆ ಸಂಭ್ರಮ. ಬಟ್ ಅರ್ಜುನ್ಗೆ ಯಾವುದೇ ರೀತಿಯ ಸುಳಿವು ಕೂಡ ಇಲ್ಲ. ಮನೆಯವ್ರಿಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅರ್ಜುನ್ ಕೂಡ ಅದೇ ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ. ಪಂಚ ಶರ್ಟ್ನ ಹಾಕೊಂಡಿದ್ದಾನೆ, ಮದುಮಗನಾಗಿ ರೆಡಿ ಆಗಿದ್ದಾನೆ. ಅಲ್ಲಿಗೆ ಹೋಗೋ ತನಕ ಕೂಡ ಅರ್ಜುನ್ಗೆ ಗೊತ್ತಾಗೋದಿಲ್ಲ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ ಅಂತ. ಬಟ್ ಅಲ್ಲೂ ಕೂಡ ವಂದನ ಮದುಮಗಳಾಗಿ ಕಾಣಿಸ್ಕೊಂಡಿದ್ದಾಳೆ, ಮದುವೆ ಪ್ರಿಪ್ರೇಷನ್ಸ್ ಆಗಿದೆ. ಅದೆಲ್ಲ ಕಡೆ ನೋಡಿದ್ದೆ ಇಲ್ಲಿ ವೃಂದ ಅದಕ್ಕೆ ತನಗೆ ಹಳ್ಳಕ್ಕೆ ಬೀಳ್ಸಿದ್ದಾರೆ. ಕೊನೆಗೂ ನನಗೆ ಮೋಸ ಆಗ್ತದೆ, ನನ್ನ ಭಾರ್ಗವಿನ ದೂರ ಮಾಡಿ ವಂದನ ಜೊತೆ ಮದುವೆ ಮಾಡಿಸ್ತಿದ್ದಾರೆ ಅನ್ನೋದು ಅರ್ಜುನ್ಗೆ ಗೊತ್ತಾಗೇ ಬಿಡುತ್ತೆ. ಹಾಗಿದ್ರೆ ಇಲ್ಲಿ ಅರ್ಜುನ್ ವಂದನನ ಮದುವೆ ಆಗಲ್ಲ ಅಂತಾನೆ ಹೇಳ್ತಾರೆ. ಬಟ್ ಇಲ್ಲಿ JP ಪಾಟೀಲ್ ಅರ್ಜುನನ್ನ ಬಿಡುವುದಿಲ್ಲ. JP ಪಾಟೀಲ್ ಮೇಲಿರೋ ಭಯಕ್ಕೆ ಅರ್ಜುನ್ ಕೂಡ ಅಸಮಣೆ ಏರೋ ಚಾನ್ಸಸ್ ಇದೆ. ಹಾಗಿದ್ರೆ ಅಸಮಣೆ ಏರಿದ ಅರ್ಜುನ ವಂದನ ಕುತ್ತಿಗೆಗೆ ತಾಳಿ ಕಟ್ತಾರೆ, ಅಥವಾ ಮದುವೆ ನಿಲ್ಸೋಕೆ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ. ಅಲ್ಲಿ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿಸಿದ್ದು JP, ವಂದನ ಕಿಟ್ಟಿನೇ ವಿಕ್ಕಿನೇ ಅಂತ ಅನ್ಕೊಂಡಂತ ಭಾರ್ಗವಿ ಮದುವೆ ಮನೆಗೆ ಪೊಲೀಸರ ಜೊತೆ ಎಂಟ್ರಿ ಕೊಟ್ಟಿದ್ದೆ. ಅಲ್ಲಿ ಮದುವೆಯನ್ನು ನಿಲ್ಲಿಸಿ JP, ವಿಕ್ಕಿ, ವಂದನನ ಅರೆಸ್ಟ್ ಮಾಡಿಸ್ತಾರೆ. ಇದರ ಮುಖಾಂತರ ಅರ್ಜುನೇ JP ಪಾಟೀಲ್ ಮಗ ಅನ್ನೋ ಸತ್ಯ ಕೂಡ ಭಾರ್ಗವಿಗೆ ಗೊತ್ತಾಗಿ ಬಿಡುತ್ತಾ. ಏನಾಯ್ತು, ಏನ್ ಕತೆ, ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.